ಅಶ್ವಿ ಮಂದಿರಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಜಗತ್ತು ಎಷ್ಟೇ ಮುಂದುವರೆದಿದ್ರೂ ಲಕ್ಷಾಂತರ ದಂಪತಿಗೆ ಮಕ್ಕಳಾಗದ ಕೊರಗು ಮಾತ್ರ ತಪ್ಪಿಲ್ಲ. ತಂತ್ರಜ್ಞಾನ ಬಳಕೆ ಮಾಡಿಕೊಂಡ್ರೂ ನಿರಾಸೆ ತಪ್ಪಿಲ್ಲ. ಮಾನವನ ಪ್ರಯತ್ನಗಳೆಲ್ಲ ಮುಗಿದ ಮೇಲೆ ಕೊನೆಗೆ ಉಳಿಯೋದು ದೈವ ಬಲ. ದೇವರ ಅನುಗ್ರಹವಿದ್ರೆ ಅಸಾಧ್ಯವಾದದ್ದು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಆಗುತ್ತದೆ. ಇಂತಹ ಪವರ್ಫುಲ್ ದೇಗುಲಗಳ ಸಾಲಿಗೆ ತಮಿಳುನಾಡು ರಾಜ್ಯದಲ್ಲಿರುವ ಗರ್ಭರಕ್ಷಾಂಬಿಕಾ ದೇವಿ ಸನ್ನಿಧಿ ಸೇರುತ್ತದೆ. ಈ ದೇವಿಯನ್ನು ನಂಬಿದವರು ನಿರಾಸೆ ಅನುಭವಿಸಿದ್ದೇ ಇಲ್ಲ ಅನ್ನೋ ನಂಬಿಕೆಯೂ ಇದೆ. ಇಂದಿಗೂ ಉಳಿದುಕೊಂಡು ಬಂದಿದೆ. ಈ ದೇವಾಲಯವು ಗರ್ಭಿಣಿಯರ ರಕ್ಷಣೆ ಜೊತೆಗೆ ಸುಲಭ ಹೆರಿಗೆಯನ್ನು ಅನುಗ್ರಹಿಸುವ ವಿಶೇಷ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ. ತಂಜಾವೂರು ಜಿಲ್ಲೆಯ ಪಾಪನಾಂಶ ಬಳಿಯಿರುವ ತಿರುಕರುಕಾವೂರಿನಲ್ಲಿ ನೆಲೆಸಿರುವಂತಹ ಶ್ರೀ ಗರ್ಭರಕ್ಷಾಂಬಿಕಾ ದೇವಾಲಯದಲ್ಲಿ ಪೂಜಿಸಲ್ಪಡುವ ಪಾರ್ವತಿ ದೇವಿಯ ಒಂದು ದಿವ್ಯ ಅವತಾರವಿದು. ಈ ದೇವಿಯನ್ನು ಸಂತಾನ ಫಲವನ್ನು ಅನುಗ್ರಹಿಸುವ ಹಾಗೂ ಸಂತಾನ ಭಾಗ್ಯವನ್ನು ಕರುಣಿಸುವ ದೇವತೆಯಾಗಿ ನಂಬಲಾಗ್ತಾ ಇದೆ. ಗರ್ಭಧಾರಣೆಯ ಸಮಯದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವವರು, ಪದೇ ಪದೇ ಗರ್ಭಪಾತಕ್ಕೆ ಒಳಗಾಗ್ತಾ ಇರುವಂತವರು ಹಾಗೂ ಆರೋಗ್ಯಕರ ಮಗುವಿನ ಜನನಕ್ಕಾಗಿ ಈ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಈ ಗರ್ಭರಕ್ಷಾಂಬಿಕಾ ದೇವಾಲಯವು ಪಾಪನಾಂಶಂ ದಕ್ಷಿಣಕ್ಕೆ 7 ಕಿಲೋಮೀಟರ್ ಹಾಗೂ ಕುಂಭಕೋಣನಿಂದ 20 ಕಿಲೋಮೀಟರ್ ದೂರವಿದೆ. ಚೋಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನು 7ನೇ ಶತಮಾನದಲ್ಲಿ ಚೋಳರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎನ್ನುವ ನಂಬಲಾಗ್ತಾ ಇದೆ. ಶಿವನನ್ನು ಮುಳ್ಳಯ್ಯನನಾಥರ ಜೊತೆಗೆ ಪಾರ್ವತಿಯನ್ನು ಗರ್ಭರಕ್ಷಾಂಬಿಗೈ ಎಂದು ಪೂಜಿಸಲಾಗ್ತಾ ಇದೆ. ಗರ್ಭರಕ್ಷಾಂಬಿಕಾ ದೇವಿಯ ವಿಗ್ರಹ ಸುಮಾರು 7 ಅಡಿಯಷ್ಟಿದ್ದು, ಹಲವು ನಂಬಿಕೆಗಳ ಪ್ರಕಾರ ಈ ತಾಯಿಯ ಗರ್ಭ ಈಗಲೂ ಉಸಿರಾಡ್ತಾನೆ ಇರ್ತಿದೆ ಎನ್ನಲಾಗ್ತಿದೆ. ಗರ್ಭರಕ್ಷಾಂಬಿಕಾ ದೇವಿಯ ಅನುಗ್ರಹ ಪಡೆಯಲು ಕೆಲವೊಂದು ಮಂತ್ರಗಳನ್ನು ನಿತ್ಯವೂ ಪಠಿಸಬಹುದು. ಗಾಯತ್ರಿ ಮಂತ್ರವಾದ ಓಂ ಗರ್ಭರಕ್ಷಾಂಬಿಕಾಯ ಚೈ ವಿದ್ಮಹೆ ಮಂಗಳ ದೇವದಾಯ ಚ ಧೀಮಹಿ ತನೂದೇವಿ ಪ್ರಚೋದಯ ಎಂದು ಸ್ತುತಿಸಬಹುದು. ಶ್ರೀ ಮಾಧವಿ ಕಾನನಸ್ತೆ ಗರ್ಭರಕ್ಷಾಂಬಿಕೆ ಪಾಹಿ ಭಕ್ತಾಂ ಸ್ತುವಂತಿಮ ಮಾನ್ಯ ವರೇಣ್ಯ ವದಾನ್ಯ ಪಾಹಿ ಗರ್ಭಸ್ತಂಜತನ ತಥಾ ಭಕ್ತ ಲೋಕಾನ ಎಂಬ ಮಂತ್ರವನ್ನು ನಿತ್ಯ ಪಠಿಸಬಹುದು. ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಧ್ಯವಾಗದವರು ಆನ್ಲೈನ್ ಮೂಲಕ ಪೂಜಾ ಸೇವೆಗಳನ್ನು ಸಹ ಬುಕ್ ಮಾಡಿಕೊಳ್ಳಬಹುದು. ದೇವಸ್ಥಾನದಲ್ಲಿ ಪೂಜಿಸಿ ನೀಡುವ ಪವಿತ್ರವಾದ ಎಣ್ಣೆ ವಿಭೂತಿಯನ್ನ ಪ್ರಸಾದವಾಗಿ ಗರ್ಭಿಣಿಯರು ತಮ್ಮ ಹೊಟ್ಟೆಗೆ ಹಚ್ಚಿಕೊಳ್ಳುವುದು ಇಲ್ಲಿನ ವಿಶೇಷವಾದಂತಹ ಸಂಪ್ರದಾಯವಾಗಿದೆ. ಮತ್ತೊಂದು ವಿಶೇಷ ಅಂತಂದ್ರೆ, ದೇವರ ತುಪ್ಪ ದೇವಸ್ಥಾನದಿಂದ ನೀಡುವ ತುಪ್ಪದ ಪ್ರಸಾದವನ್ನು ಶುದ್ಧವಾದ ಹಸುವಿನ ತುಪ್ಪದೊಂದಿಗೆ ಬೆರೆಸಿ ಅದರ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಬಹುದು. ಪ್ರತಿನಿತ್ಯ ದಂಪತಿ ಮಲಗುವ ಮುನ್ನ ಈ ತುಪ್ಪವನ್ನು ತಪ್ಪದೆ 48 ದಿನಗಳ ಕಾಲ ಸೇವಿಸಬೇಕು. ಇದು ಕೂಡ ಗರ್ಭ ಧರಿಸಲು ಇರುವಂತಹ ತೊಂದರೆಯನ್ನು ತೆಗೆದುಹಾಕುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಸಂಪ್ರದಾಯದ ಪ್ರಕಾರ ಮುಟ್ಟಿನ ಅವಧಿಯಲ್ಲಿ ಹೆಂಗಸರು ತುಪ್ಪ ಸೇವಿಸುವುದನ್ನು ನಿಲ್ಲಿಸಿ ನಂತರ ಮುಂದುವರಿಸ್ತಾರೆ. ಆನ್ಲೈನ್ ಮೂಲಕ ಆರ್ಡರ್ ಮಾಡಿದ್ರೆ ದೇವರ ತುಪ್ಪವನ್ನ ಕಳಿಸಿಕೊಡ್ತಾರೆ. ಒಟ್ನಲ್ಲಿ ದೈವ ಅನ್ನೋದು ಅವರವರ ಭಕ್ತಿಗೆ ಬಿಟ್ಟದ್ದು. ಗರ್ಭರಕ್ಷಾಂಬಿಕಾ ದೇವಿಯ ಮೊರೆ ಹೋದ ಲಕ್ಷಾಂತರ ಭಕ್ತರಿಗೆ ಸಂತಾನ ಭಾಗ್ಯ ಸಿಕ್ಕಿದೆ ಅನ್ನೋದಂತೂ ನಿಜ. ವೈದ್ಯಕೀಯ ಲೋಕದಲ್ಲಿ ಅದೆಷ್ಟೇ ಕ್ರಾಂತಿ ಆಗಿದ್ರೂ ಕೆಲವೊಮ್ಮೆ ಅದಕ್ಕೂ ಮೀರಿದ ಶಕ್ತಿಯೊಂದು ಇರೋದನ್ನ ನಾವು ಅಲ್ಲಗಳೆಯೋಕೆ ಆಗೋದಿಲ್ಲ. ಹಲವು ವರ್ಷಗಳಿಂದ ಮಗುವಿಗಾಗಿ ಹಂಬಲಿಸಿ ನಿರಾಸೆ ಅನುಭವಿಸಿದವರಿಗೆ ಒಮ್ಮೆ ಗರ್ಭರಕ್ಷಾಂಬಿಕಾ ದೇವಿಯ ಸನ್ನಿಧಿಗೆ ಹೋಗ್ಬನ್ನಿ. ನಂಬಿದವರನ್ನು ಆ ದೈವ ಎಂದಿಗೂ ಕೈ ಬಿಡೋದಿಲ್ಲ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆ ಮಾತ್ರ ಎಂದಿಗೂ ವಿಫಲವಾಗಲ್ಲ.